ವೀಕ್ಷಕರೇ ನಮಸ್ಕಾರ. ಮೈಸೂರಿನಲ್ಲಿ ಮನೆ ಸೈಟು ನಿವೇಶನಗಳ ಹುಡುಕಾಟದ ನಮ್ಮ ಇನ್ನೊಂದು ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರ, ಒನ್ ಆಫ್ ದ ವೆರಿ ಓಲ್ಡ್ ಆ್ಯಂಡ್ ಪ್ರೆಸ್ಟೀಜಿಯಸ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ನಾನಿವತ್ತು ಕುವೆಂಪು ನಗರದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಈ ಮನೆ, ದಿಸ್ ಇಸ್ ದ 4060. ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಇದು ಈಸ್ಟಿಗೆ 40 ಅಡಿ, ಹಿಂಭಾಗಕ್ಕೆ 60 ಅಡಿ, 4060 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಹಳೆ ಮನೆ. ನಾನು ಈ ಥರ ಹಳೆ ಮನೆ ವೀಡಿಯೋಗಳು ಮಾಡಿದಾಗ ಭಾಳಷ್ಟು ಜನ ಕಮೆಂಟ್ಗಳಲ್ಲಿ ಫೋನ್ ಮಾಡಿ ಕೇಳ್ತೀರಿ, ಸುಪ್ರೀತ್ ಇದೇನು ಹಳೆ ಮನೆ ಡೆಮಾಲಿಷ್ ಮಾಡಬೇಕಾ, ಇರೋಕ್ಕಾಗಲ್ವಾ, ವಾಸಕ್ಕೆ ಯೋಗ್ಯವಾಗಿಲ್ವಾ ಅಂತ. ಇಲ್ಲ, ಇದು ನೀವು ಈಗ ಸ್ವಲ್ಪ ದಿವಸಗಳ ಮುಂಚೆನೂ ಇದನ್ನು ಲೀಸಿಗೆ ಕೊಟ್ಟಿರೋ 20 to 25 lakh rupees ಲೀಸಿಗಿತ್ತು. ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ ಅಂತ ಹೇಳೋಕ್ಕಿಂತ ಲಿವಬಲ್ ಕಂಡೀಷನ್ಲಿದೆ. ಇಫ್ ಯು ರಿಯಲಿ ವಾಂಟ್ ಟು ಡೆಮಾಲಿಷ್ ಇಟ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್, ಯು ಕ್ಯಾನ್ ಡೂ ದ್ಯಾಟ್. ಇದಿರೋದು ಮೈಸೂರು ಕುವೆಂಪು ನಗರ ಅಪೋಲೋ ಹಾಸ್ಪಿಟಲಿಂದ ಸೇಬಟ್ ಅರೌಂಡ್ 500 ಮೀಟರ್ಸ್, ಅಂದರೆ 500 ಕಿಲೋಮೀಟರ್ ಒಳಗೆ ಇರುವಂತಹ ನಾರ್ತ್ ಈಸ್ಟ್. ನೀವು ಏನು ನೋಡ್ತಾ ಇದ್ದೀರಾ ನೋಡಿ, ಇದೆ ಅಪೋಲೋ ಹಾಸ್ಪಿಟಲ್ ಮೇನ್ ರೋಡ್. ಅಪೋಲೋ ಹಾಸ್ಪಿಟಲ್ ಕುವೆಂಪು ನಗರಕ್ಕೆ ಬರುವ ಆ ಮೇನ್ ರೋಡಿಂದ ಎರಡನೇ ಪ್ರಾಪರ್ಟಿ. ದಿಸ್ ಇಸ್ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು ಸೇಲ್ಗಿದೆ. ಇದ್ರ ಬಗ್ಗೆ ಅಂದರೆ ಇದ್ರ ಒಳಗೆ ನೋಡಬೇಕು ಅಂತ ಹಲವಾರು ಜನ ಅವಾಗ ಕೇಳ್ತೀರಿ. ಅತಿ ಶೀಘ್ರದಲ್ಲೇ ಖಂಡಿತವಾಗ್ಲೂ ವೀಕ್ಷಕರೇ ಇದರ ಒಳಗಿನ ವೀಡಿಯೋ ಸಹ ನಾನು ನಿಮ್ಮ ಮುಂದೆ ತರ್ತೀನಿ. ಇದನ್ನು ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದಲ್ಲಿ, ಓಕೆ, ಲೊಕೇಶನ್ ಮೈಸೂರು. ದೇಶ ವಿದೇಶಗಳಲ್ಲಿ ಈ ವಿಡಿಯೋನ ನೋಡ್ತಾ ಇರ್ತೀರಿ. ಕುವೆಂಪು ನಗರ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಮೈಸೂರು ಅರಸು ರೋಡು, ದೇವರಾಸ್ ರೋಡು, ಮೈಸೂರು ಪ್ಯಾಲೇಸ್, ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಿಂದ ಸರಿಸುಮಾರು 3.5-4 ಕಿಲೋಮೀಟರಿಂದ ಒಳಗೆ ಇರುವಂಥದ್ದು. ಸುತ್ತಮುತ್ತಲಿ ಸ್ಕೂಲ್ಸು, ಕಾಲೇಜಸ್ಸು, ಶಾಪಿಂಗ್ ಸೆಂಟರ್, ಡಾಕ್ಟರ್ ಕ್ಲಿನಿಕ್ಕು, ಹಾಸ್ಪಿಟ್ಲ್ ಇವೆಲ್ಲವೂ ಇರುವಂತಹ ಒನ್ ಆಫ್ ದಿ ವೆರಿ ಬಿಗ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬಂದು ವಿಸಿಟ್ ಮಾಡಬಹುದು ಆಸಕ್ತರು. ಇದೇ ಥರ ನಾನು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ನಿಮ್ಮ ಮುಂದೆ ಬಿ ಬ್ಯಾಕ್ ಅಗೇನ್. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.